ಥರ ಆಗಿದೆ ಸರ್. ಈಗ ಸೆಕ್ಷನ್ 4 ಸೆಕ್ಷನ್ 17 ಅಂತ ಮಾಡಿ ಅದು ಡೀಮ್ 1 ಡೀಮ್ 4 ಅಂತ ಮಾಡಿ ಅದು ಬೇಸಿಕಲಿ ಸೆಂಟ್ರಲ್ ಗೌರ್ಮೆಂಟ್ ಸಮಸ್ಯೆ. ಸೆಂಟ್ರಲ್ ಗೌರ್ಮೆಂಟ್ ಇಡೀ ಫಾರೆಸ್ಟ್ ಎಲ್ಲ ಸಮಸ್ಯೆ ಸೆಂಟ್ರಲ್ ಗೌರ್ಮೆಂಟ್ಗೆ ಬರುತ್ತೆ. ಅಂದರೆ ನಮ್ಮ ಎಂ ಪಿಗಳು ಸ್ವಲ್ಪ ಅದಕ್ಕೆ ಬರೆಯುತ್ತೆ. ಬೇಸಿಕಲಿ ಕಾಂಗ್ರೆಸ್ ಎಂ ಪಿಗಳ ಮೇಲೆ ಇದು ಭಾಳ ನಿಂತಿದೆ. ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಗೆ ಮಾಡೋದಿಲ್ಲ. ಈಗ ತಾವು ಎಲ್ಲಿ ಸಾಧ್ಯ ಆಗುತ್ತೋ ಈ ಫಾರೆಸ್ಟ್ ಕಾಯ್ದೆಗಳು ಏನಿತ್ತು ಇದ್ರ ವಿರುದ್ಧ ಒಂದು ಎಲ್ಲೆಲ್ಲಿ ಸಾಧ್ಯ ವಾಯ್ಸ್ ಮಾಡಿದ್ರೆ ನಮ್ಗೆ ಇಡೀ ಮಲೆನಾಡು ಪಶ್ಚಿಮ ಘಟ್ಟ ಸುಮಾರು 8 ರಾಜ್ಯಗಳು ಬರುತ್ತೆ. ಒಂದು ರಾಜ್ಯ ಪ್ರಶ್ನೆ ಅಲ್ಲ, ಅವ್ರು ಬರುತ್ತೆ. ಈಗ ನಾವು ಸೆಂಥಿಲದನ್ನು ಮಾತಾಡಿದ್ವಿ. ಸೆಂಥಿಲ್ ತಮಿಳುನಾಡು ನಮ್ಮ ಹೋರಾಟ ಇದ್ದೇವೆ ಕರ್ನಾಟಕದ ಪಾತ್ರ ಸೆಂಥಿಲ್ ಸಸಿಕಾಂತ್ ಸೆಂಥಿಲ್ ಅವರು ಫೋಟೋ ಬಂದು ಅವರು ನಮ್ಮ ಜಿಗ್ನೇಶ್ ಮ್ಯಾಮನೆ ಇದರಲ್ಲಿ ಎಮ್ ಎಲ್ ಎ ಆದರು. ಕೃಷ್ಣ ಬೈರೇಗೌಡರನ್ನ 8 ಸಲ ಭೇಟಿ ಮಾಡಿದ್ರು, CM ಭೇಟಿ ಮಾಡಿದ್ರು. ಕೃಷ್ಣ ಬೈರೇಗೌಡ ಆ ಸಮಾವೇಶಕ್ಕೂ ಬಂದಿದ್ರು. 50 ಲಕ್ಷ ಅರ್ಜಿಗಳು ಸರ್ ಕರ್ನಾಟಕದಲ್ಲಿ. ಫಾರ್ 53, 57, 94C, 94CC ಭೂಮಿ ವಸತಿ ಮುಗಿದ್ರಲ್ಲಿ 50 ಲಕ್ಷ ಅರ್ಜಿಗಳು ಬಾಕಿ ಇದೆ ಸರ್. 50 ಲಕ್ಷ ಅರ್ಜಿಗಳು ಒಂದು ಕುಟುಂಬಕ್ಕೆ 4 ಜನ ಅಂದರೆ 2 ಕೋಟಿ ಸರ್. 2 ದಿನ ಆಗ್ತಾ ಇದೆ. ಇದು ಆಗ್ತಾ ಇಲ್ಲ ಸರ್. 57 ಕೂಡ ಕಾಗೋಡು ತಿಮ್ಮಪ್ಪ ಅವರು ಕಂದಾಯ ಮಂತ್ರಿ ಆದಾಗ ದೊರೆಸ್ವಾಮಿ ಅವರು ಏಕಸ್ವಾಮಿ ಅವರು ಗೌರ್ಮೆಂಟ್ ನಾವು ಕಮಿಟಿ ಇದ್ದು ಫಾರ್ 57 ಇದು ಮಾಡ್ತೀವಿ. ಆ ಮೂವ್ಮೆಂಟ್ ಶುರುವಾಯ್ತು ಕಾಗೋಡು ಅವರು ಇದ್ದಾಗ. ಈಗ ಕೃಷ್ಣ ಬೈರೇಗೌಡರು ಮಾತಾಡ್ತೀವಿ, ಬಟ್ ಸಮಯ ಸಂದರ್ಭ ಬಂದಾಗ ವ್ಯಾಪ್ತಿಗೆ ಡಿಸ್ಕಷನ್ ಮಾಡ್ತಾ ಇಲ್ಲ. ಯಾಕಂದ್ರೆ ಗೋಮಾಲದು ಮಿಸ್ಮ್ಯಾಚ್ ಆಗ್ತಿದೆ. ಅರ್ಜಿ ಎಲ್ಲ ಆಗಲಿ 2018 ಈಗ ಕಂದಾಯ ಸಚಿವರಾದಾಗ ಗೋಮಾಳ ಗೊತ್ತಿರೋದನ್ನ ಒಂದು ಅರ್ಜಿ ಹಾಕಿಸ್ಕೊಂಡಿದ್ದಾರೆ. ಆದರೆ ಅದೆಲ್ಲ ಒಂದು ಶಾರ್ಟ್ ಔಟ್ ಮಾಡಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಉಳ್ಕೊಂಡ್ರೆ ಅದನ್ನ ಯಾವುದು ಅದಕ್ಕೆ ಸರ್ಕಾರದ ಆದೇಶ ಇಲ್ಲ. ಅದನ್ನ ಹೇಳಿದ್ರು ನಾವು ಸರ್ಕಾರ ಮೇಡಮ್ ಹೇಳಿದ್ದು ಖಂಡಿತವಾಗಿ ಅವರು ಆಗಬೇಕಾದಂಥ ವಿಷಯ. ಅವರು ಫಾರ್ಮರ್ಸ್ ಬಿಲ್ ಏನು ಖಂಡಿತವಾಗಿ ಅದಾಗುತ್ತೆ. ಜೊತೆಗೆ ಹೇಳಿದ್ರೆ ಎಷ್ಟು ದಿನಗಳಲ್ಲಿ ನಾವು ತಿರಸ್ಕಾರ ಮಾಡಿದ್ವಿ. ಅದನ್ನ ಈ ಸರಿ ಸೆಷನ್ ನಮಗೆ ಮಾತಾಡಲಿಕ್ಕೆ ಅವಕಾಶ ಅಷ್ಟು ಸಿಕ್ಕಿಲ್ಲ. ನಮ್ಗೆ ಒಂದೇ ಸಲ ಸಿಕ್ಕಿದ್ದು. ಕಳೆದ ಸೆಷನ್ ಒಂದು 2-3 ಬಾರಿ ಸಿಕ್ಕಿದ್ದು. ಈ ಸಲ ಇದು ಬರೀ ಸ್ಟ್ರೈಕ್ ಅರ್ಜೆಂಟ್ ಅದೇ ಆಯಿತು. ಎಲ್ಲ ಈ ಸಂವಿಧಾನ ಸರ್ಕಾರದ ಟೈಪ್ ಅದನ್ನು ಹಾಗಾಗಿ ಒಂದು ಬರೀ ಇದೇ ಇಶ್ಯೂ ಆಯ್ತಾ. ಈ ಸಲ ನಡೀಲೇ ಇಲ್ಲ. ಒಂದು 5 ದಿನವೂ ಸರಿ ನಡೀಲಿಲ್ಲ. ಹಾಗಾಗಿ ಆಗಿಲ್ಲ. ಮುಂದೆ ದಿನಗಳಲ್ಲಿ ಅದೊಂದು ನಾವು ಹೋರಾಟ ಮಾಡ್ತೀವಿ ಎಲ್ಲ MP ಜನ ಸೇರಿ. ಎಲ್ಲ MPಗೂ ಅದರಿಂದ ಮಲೆನಾಡು ಎಲ್ಲ ನಾವು ಗೆದ್ದಿರೋ 9 ಜನ ಅದೇ ರೀತಿ ಇದೆ. ನಾವು ಚರ್ಚೆ ಪರಿಣಾಮದ ಉದಾಹರಣೆಗಳು ಎಲ್ಲ ಸಾಕಷ್ಟು ಕೊಡ್ಬೋದು ಸರ್. ತೋಟಗಳನ್ನೆಲ್ಲ ಕಟ್ಟಿರೋದು ನಡೀತಾ ಇದೆ. ಈಗ ಮೊನ್ನೆ ವಯಸ್ಸು ರೇಂಜ್ ಮಾಡಿ ಶೃಂಗೇರಿ ತಾಲೂಕು ಕೂಡೂರು ಜಿಲ್ಲೆ ಅಲ್ಲಿ ಏನಾಗಿದೆ ಅಂದರೆ ಗೋಪಾಲ್ ಕೃಷ್ಣೇಗೌಡರು ಅಂತೇಳಿ ಹರ DC ಇದ್ರು. ಅವ್ರ ಕಾಲದಲ್ಲಿ 1,38,000 ಎಕರೆನ ಅದು ಪ್ರಸ್ತಾವಿತ ಅರಣ್ಯ ಅಂತೇಳಿ ಮಾಡಿದ್ದಾರೆ. ಹಾಗಾಗಿ ಏನು ಸಾರ್ವಜನಿಕ ಉದ್ದೇಶಕ್ಕಾಗಲಿ ಮತ್ತೆ ಜನರಿಗೋಸ್ಕರ ಏನು ಮೀಸಲಿಡ್ಬೇಕಾಯ್ತು ಅರಣ್ಯ ಭೂಮಿನ ಅದು ಇವತ್ತು ಯಾವುದು ಕೂಡ ಕಂದಾಯ ಇಲಾಖೆ ಸಿಗ್ತಾ ಇಲ್ಲ. ಇದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಈಗ ಅಫಿಡವಿಟ್ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ. ಅದು ಇವರು ಹಿಂದೆ ನೋಡಿದ್ರೆ ಎಲ್ಲ ಸರ್ವೆ ನಂಬರ್ಸ್ ಕೊಟ್ಬಿಟ್ಟಿದ್ದಾರೆ. ಕಾಡ್ನಚ್ಚು ಮತ್ತೆ ನಮ್ಮ ಮನುಷ್ಯರು ಇರುವಂತಹ ಫಾರ್ಮರ್ಸ್ ಇರುವಂತಹ ಎಸ್ಟೇಟ್ ಏನೋ ಫಾರ್ವರ್ಡ್ ಮಾಡಿದ್ದಾರೆ. ಅದನ್ನ ಮತ್ತೆ ರಿವೈಸ್ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಹೋರಾಟ ಮಾಡ್ತಿದ್ದಾರೆ. ಏನಾಗಿದೆ ಅಂದ್ರೆ 2011ರಿಂದ ಒಂದು ಅಸೆಸ್ಮೆಂಟ್ ಆಗ್ತಾ ಇಲ್ಲ. ಅಸೆಸ್ಮೆಂಟ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ದು ಅರಣ್ಯ ಬರುತ್ತೆ. ಜಾಯಿಂಟ್ ಜಂಟಿ ಸರ್ವೆ ಆದ್ರೆ ಎಲ್ಲರಿಗೂ ಒಂದು ಅಂತ್ಯ ಬರುತ್ತೆ. ನಾವು ಸರ್ ಜಂಟಿ ಸರ್ವೆ ಅನ್ನೋದು ಒಂದು ಏನಂದ್ರೆ ಅವರು ಪೂರಾ ಈಗ 4-1 ಮಾಡಿ ಅವ್ರು ವಶಕ್ಕೆ ತೆಗೆದಾಗಿದೆ. ಯಾರಿಗೆ? ಅರಣ್ಯ ಇಲಾಖೆಗೆ. ಹಾಗೆ ಕಂದಾಯ ಇಲಾಖೆ ಜಂಟಿ ಸರ್ವೆ ಅಂತ ಹೇಳಿದ್ರೆ ಇದೆಲ್ಲೋ ನಿಮ್ಮದು ಇದು ನಿಮ್ದ ಅನ್ನೋ ಇದು ಮಾತ್ರ ಮಾಡೋಕ್ಕಾಗತ್ತೆ ಬಿಟ್ರೆ ಮತ್ತೆ ಅದರಿಂದ ಶಾಶ್ವತ ಪರಿಹಾರ ಸಿಗಲ್ಲ. ನಾವು ಹೇಳ್ತಿರೋದು ಏನು ಜನ ಬದುಕ್ತಿದಾರ ಅಲ್ಲಿ ಅವ್ರಿಗೆ ಹಕ್ಕುಪತ್ರ ಕೊಡಿ. ಹಕ್ಕುಪತ್ರ ಕೊಡಕ್ಕೆ ಏನು ನಿಮ್ಮ ಅರಣ್ಯ ವ್ಯಾಖ್ಯಾನ ಏನಿದೆಯೋ ಸೆಂಟ್ರಲ್ ಗೌರ್ಮೆಂಟ್ ಇದು ಅದು ತಿದ್ದುಪಡಿ ಮಾಡಿ. ಅದು ಸಂಸತ್ತಿಗೆ ಹೋರಾಟ ಮಾಡಕ್ಕೆ ಸ್ಟೇಟ್ ನಾವಿದ್ದೀವಿ. ಸೆಂಟ್ರಲ್ ಅಲ್ಲಿ ಅವ್ರಿಗೆ ಅವ್ರಿಗೆ ಬರೀ ಫಾರಿನ್ ಕಂಟ್ರೀಸ್ ಓಡಾಡಿದ್ರೆ ಅವ್ರಿಗೆ ಬಡವ್ರಿಗೂ ಫಾರೆಸ್ಟ್ ಅಲ್ಲಿ ಜೀವನ ಮಾಡ್ತಿರೋರ್ಗು ರೈತರಿಗೂ ಕಷ್ಟ ಗೊತ್ತಿಲ್ಲ. ನಾನು ನೋಡಿದ್ದೀನಲ್ಲ, ಅದೇ ಅವ್ರ ಲೆವೆಲೇ ಬೇರೆ. ನಾವೆಲ್ಲ ಇಲ್ಲಿ ರೈತರ ಜೊತೆ ಹೋರಾಟ ಮಾಡ್ಕೊಂಡು ನಾವು ಗೆದ್ಕೊಂಡು ಹೋಗಿರ್ತೀವಿ. ಅಲ್ಲಿ ಆ ಥರ ಇಲ್ಲ. ಅಲ್ಲೆಲ್ಲ ಏನಂದ್ರೆ ಒಂಥರ ಹೇಗೆ ಹೇಳ್ತಾರಲ್ಲ ಫಾಸ್ಟ್ ರಾಜಕಾರಣ ಮಾಡ್ತಾರೆ. ಆ ರೀತಿ ನಡೀತಿದೆ. ಬಡವ್ರ ಕಷ್ಟ ತಲುಪ್ತಾ ಇಲ್ಲ ಕೇಂದ್ರ ಸರ್ಕಾರದ ನಾನು ನೋಡಿದ್ದೀನಿ. ಬಡವರಿಗೆ ಮತ್ತೆ ರೈತರಿಗೂ ಕಷ್ಟ ಅರ್ತ್ಕೊಂತೀವಿ ನಾವು. ಅದಕ್ಕೊಂದು ಹೋರಾಟ ಮಾಡೋಣ. ಸ್ಟೇಟ್ ಗೌರ್ಮೆಂಟ್ ಇದೆ ಸರ್. ಸ್ಟೇಟ್ ಗೌರ್ಮೆಂಟ್ ಒಂದೇ
ಈ ಸ್ಟೇಟ್ ಗೌರ್ಮೆಂಟ್ 1,35,000 ಎಕರೆ ಗೋಪಾಲಕೃಷ್ಣಗೌಡರು 2012 ಏನು ಅದನ್ನ ಕಂದಾಯನ ಅರಣ್ಯ ಅಂತ ಮಾಡಿದ್ರು. ಅದನ್ನ ಒಂದು ಸ್ಟೇಟ್ ಗೌರ್ಮೆಂಟ್ ಮನವಿ ಮಾಡಿ ಅದನ್ನ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ, ಕುಮಾರಸ್ವಾಮಿ ಅವ್ರ ಎಲ್ಲ ಅವ್ರು ಭೇಟಿ ಮಾಡ್ಬೇಕಂತ ಹೇಳಿದ್ರು. ಅವರು ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿದ್ರು. ಮೊನ್ನೆ ಜಾತಿಯವರು ಈಶ್ವರ್ ಖಂಡ್ರೆ ಅವರು ಹೇಳಿದ್ರು. ಈಶ್ವರ್ ಖಂಡ್ರೆ ಅವರಿಗೆ ಪೂರ್ತಿ ಅರ್ಥ ಆಗ್ತಾ ಇಲ್ಲ. ಈ ಸಂಕೀರ್ಣತೆ ಕಾಂಪ್ಲೆಕ್ಸಿಟಿ ಇದೆ. ಈ ಅರಣ್ಯ ಕಾಯ್ದೆ, ಅರಣ್ಯ, ಫಾರೆಸ್ಟ್, ತಾವೇನಂದ್ರೆ ಪೂರ್ತಿ ಅರಣ್ಯ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಸಂಬಂಧವೇ ಇಲ್ಲ. ಅದಕ್ಕೆ ನಾವು ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ನಾವು ಬೇಕಾದ್ರೆ ಒಂದು ದೊಡ್ಡ